ವಿಮಾನ ದುರಂತ ಸಂಭವಿಸಿದಂತ ಸಂದರ್ಭದಲ್ಲಿ ಮೃತದೇಹಗಳ ಗುರುತು ಪತ್ತೆ ಅತ್ಯಂತ ಸವಾಲಿನ ಕೆಲಸ. ಇದಕ್ಕಾಗಿ ಬೇರೆ ಬೇರೆ ರೀತಿಯ ಮಾರ್ಗಗಳನ್ನು ಅನುಸರಿಸ್ತಾ ಇದ್ದಾರೆ. DNA ಮ್ಯಾಚಿಂಗು, ಫಿಂಗರ್ ಪ್ರಿಂಟ್ ಜೊತೆಗೆ ಡೆಂಟಲ್ ಫಾರೆನ್ಸಿಕ್ ಕೂಡ ಮಾಡಲಾಗ್ತಾ ಇದೆ. 3 ರೀತಿಯಲ್ಲಿ ಶವಗಳ ಗುರುತು ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಫಾರೆನ್ಸಿಕ್ ಡೆಂಟಿಸ್ಟ್ ಡಾಕ್ಟರ್ ಜಯಶಂಕರ್ ಪಿಳ್ಳೈ ಇವರ ನೇತೃತ್ವದಲ್ಲಿ ಟೆಸ್ಟ್ ಆಗ್ತಾ ಇದೆ. ಮೃತದೇಹಗಳ ಪೈಕಿ 135 ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ. ಅಂದರೆ ಅವರ ಸಂಬಂಧಿಕರು, ಕುಟುಂಬ ಸದಸ್ಯರ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ. ಮ್ಯಾಚ್ ಮಾಡಿ ನೋಡಲಾಗುತ್ತೆ. ಅಂದರೆ ಮೃತದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರೋ ಕಾರಣಕ್ಕಾಗಿ ಗುರುತು ಹಿಡಿಯೋದು ಅತ್ಯಂತ ಸವಾಲಿನ ಕೆಲಸ. We are dental surgeons. We are working in a government dental college, and I am a forensic dentist. So my area domain is only for dental identification. See, dentistry in dental field we show that the teeth are unique in characteristics, and that characteristics we try to record and try to match with the antemortem dental record if available. So it's not guaranteed that all the 135 cases postmortem we gathered, we are going to get that antemortem dental records. We are doing our best so that at least minimum some bodies are handed over to the next of the kin. See, dental identification is actually the fastest way of identification, provided the antemortem records are available. Antemortem record doesn't mean that the person should have gone to a dental surgeon. Even a selfie photograph, which I mentioned, a person, today's world we are in social media and people have post the selfie photographs. So a small gap between the 2 teeth also could be one concordant point. If I see in the dead body, there is one gap between 2 central incisors. So that if I am able to match it, that one point is enough to prove the identity. It's very fast. So how many more DNA samples are pending? That I cannot answer, madam, because still I am hearing that there are some cases which have to be done. The autopsy procedures are pending. So if they call, then we will go for them to assist. Yesterday, my dental team, thanks to the support of my dental college dean and the forensic medicine department, they have supported us, and all the PG students in my dental college, they were all together. From 3 p.m. till 4:30 a.m. we were working continuously on collecting the dental records of the victim. It's a very pathetic situation, but how far dentistry can help in giving justice to the identification, we are doing our best. Thank you. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಅಹಮದಾಬಾದ್ನಿಂದ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಈ ವಿಮಾನ ಅಪಘಾತಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಮೃತದೇಹಗಳ ಗುರುತು ಪತ್ತೆಯೇ ಅತ್ಯಂತ ಸವಾಲಿನ ಕೆಲಸ. ನಾವು ಮಂಗಳೂರಿನ ಇನ್ಸಿಡೆಂಟನ್ನು ತೆಗೆದುಕೊಂಡರೂ ಕೂಡ 28ಕ್ಕೂ ಅಧಿಕ ಮೃತದೇಹಗಳನ್ನು ಗುರುತು ಪತ್ತೆ ಹಚ್ಚೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಕೊನೆಗೆ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ಮಾಡಬೇಕಾಯಿತು. ಸದ್ಯ ಇಲ್ಲಿ ಏನಾಗ್ತಾ ಇದೆ? ಯಾವ ರೀತಿ ಐಡೆಂಟಿಫೈ ಮಾಡಲಾಗ್ತಾ ಇದೆ? ಹೌದು ರಕ್ಷತ್, ಈಗ ವಿಮಾನ ಅಪಘಾತದ ಸಂದರ್ಭದಲ್ಲಿ ಮನುಷ್ಯರ ದೇಹಗಳೆಲ್ಲೂ ಕೂಡ ಸುಟ್ಟು ಕರಕಲಾಗಿರ್ತವೆ. ಇಂತಹ ಸಂದರ್ಭದಲ್ಲಿ ದೇಹದ ಗುರುತು ಪತ್ತೆ ಹಚ್ಚೋದು, ಅವುಗಳನ್ನು ಅವರ ಸಂಬಂಧಿಕರಿಗೆ ಹಸ್ತಾಂತರ ಮಾಡೋದೇ ದೊಡ್ಡ ಕಷ್ಟ ಮತ್ತು ಸವಾಲಿನ ಕೆಲಸ. ಈಗ ದೇಹದ ಗುರುತುಗಳನ್ನು ಪತ್ತೆ ಹಚ್ಚಲಿಕ್ಕೋಸ್ಕರನೇ ವೈಜ್ಞಾನಿಕವಾಗಿ DNA ಸ್ಯಾಂಪಲ್ ಅನ್ನು ಪಡ್ಕೊಂಡು ಅದರ DNA ಆಧಾರದ ಮೇಲೆ, DNA ಪರೀಕ್ಷೆ ಆಧಾರದ ಮೇಲೆ ಶವಗಳ ಗುರುತನ್ನು ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಈಗ ಮುಖ್ಯವಾಗಿ ನಾನಿರುವಂತಹ ಈ BJ ಮೆಡಿಕಲ್ ಕಾಲೇಜಿನಲ್ಲಿ ನಿನ್ನೆಯಿಂದಲೂ ಕೂಡ ಮೃತರ ಕುಟುಂಬಸ್ಥರು, ಅವರ ಸಂಬಂಧಿಕರು, ಹತ್ತಿರದ ಕುಟುಂಬದ ಸದಸ್ಯರುಗಳು ಬಂದು ತಮ್ಮ DNA ಸ್ಯಾಂಪಲ್ಗಳನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ದೇಹದ ರಕ್ತ, ಕೂದಲಿನ ಮಾದರಿ ಇವುಗಳನ್ನ ಕೊಡ್ತಾ ಇದ್ದಾರೆ. ಇವುಗಳೆಲ್ಲವನ್ನು ಕೂಡ ಈಗ ಇಲ್ಲಿನ ವೈದ್ಯರು ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ. ಇಲ್ಲಿ ಒಂದು BJ ಮೆಡಿಕಲ್ ಕಾಲೇಜಲ್ಲಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಕೂಡ ಇದೆ ಮತ್ತು ಗುಜರಾತ್ನಲ್ಲೂ ಕೂಡ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಕೂಡ ಇದೆ. ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿಯ ತಜ್ಞರು ಮತ್ತು ಫಾರೆನ್ಸಿಕ್ಸ್ ಲ್ಯಾಬ್ ಡಿಪಾರ್ಟ್ಮೆಂಟ್ ನ ತಜ್ಞರು ಇವರೆಲ್ಲರೂ ಕೂಡ ಒಂದು DNA ಸ್ಯಾಂಪಲ್ಗಳನ್ನು ಸಂಗ್ರಹಿಸಿಟ್ಕೊಂಡು ಅವುಗಳನ್ನ ಈ ಮೃತದೇಹಗಳಿಗೆ ಮ್ಯಾಚ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಒಂದು DNA ಮ್ಯಾಚ್ ನ ಮೂಲಕವೂ ಕೂಡ ಎಲ್ಲಾ ದೇಹಗಳ ಗುರುತನ್ನು ಪತ್ತೆ ಹಚ್ಚುವಂತದ್ದು ಕೂಡ ಕಷ್ಟ. ಅದಕ್ಕೀಗ ಪರ್ಯಾಯವಾಗಿ ಈಗ ಮೃತ ವ್ಯಕ್ತಿಗಳ ಡೆಂಟಲ್ ಫಾರೆನ್ಸಿಕ್ ಪರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ. ಡೆಂಟಲ್ ಫಾರೆನ್ಸಿಕ್ ಡಾಟಾವನ್ನು ಕೂಡ ಡೆಂಟಲ್ ವೈದ್ಯರುಗಳು ಸಂಗ್ರಹಿಸ್ತಾ ಇದ್ದಾರೆ. ಮುಖ್ಯವಾಗಿ ಡಾಕ್ಟರ್ ಜಯಶಂಕರ್ ಪಿಳ್ಳೆ ಅವರ ನೇತೃತ್ವದಲ್ಲಿ ಡೆಂಟಲ್ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಎಲ್ಲಾ ಮೃತ ವ್ಯಕ್ತಿಗಳ ಡೆಂಟಲ್ ಡಾಟಾವನ್ನ, ಫಾರೆನ್ಸಿಕ್ ಡಾಟಾವನ್ನ ಸಂಗ್ರಹಿಸ್ತಾ ಇದ್ದಾರೆ. ಡೆಂಟಲ್ ಫಾರೆನ್ಸಿಕ್ ಡಾಟಾದ ಮೂಲಕ ವ್ಯಕ್ತಿಗಳ ಗುರುತನ್ನ ಪತ್ತೆ ಹಚ್ಚಲಿಕ್ಕೂ ಕೂಡ ಸಾಧ್ಯ ಇದೆ. ಈ ಕಾರಣಕ್ಕಾಗಿನೇ
ಹಲ್ಲುಗಳ ಈಗ ಎಷ್ಟೇ ಬೆಂಕಿ ತಾಗಿದ್ರೂ ಕೂಡ ಸುಟ್ಟು ಹೋಗಿರೋದಿಲ್ಲ. 800 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕೂಡ ಉಷ್ಣಾಂಶವನ್ನು ತಡೆದುಕೊಳ್ತಕ್ಕಂಥ ಶಕ್ತಿ ಹಲ್ಲುಗಳಿಗೆ ಇರುತ್ತೆ. ಈ ಕಾರಣಕ್ಕಾಗಿ ಹಲ್ಲುಗಳಿಗೆ ಈಗ ನಿನ್ನೆ ಬೆಂಕಿ ಬಿದ್ದು ಇಡೀ ದೇಹ ಸುಟ್ಟೋದ್ರೂ ಕೂಡ ಹಲ್ಲುಗಳು ಸುಟ್ಟೋಗಿರೋದಿಲ್ಲ. ಹಾಗಾಗಿ ಹಲ್ಲುಗಳ ರಚನೆ, ಅವುಗಳ ಸ್ವರೂಪ, ಇವುಗಳ ಆಧಾರದ ಮೇಲೂ ಕೂಡ ಹಲ್ಲುಗಳ ಫರೆನ್ಸಿಕ್ ಡಾಟಾವನ್ನು ಸಂಗ್ರಹಿಸಿ ಆ ವ್ಯಕ್ತಿಯ ದೇಹ ಯಾರದ್ದು ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಈಗ ಜಯಶಂಕರ್ ಪಿಳ್ಳೆ ಅವರ ನೇತೃತ್ವದ ತಜ್ಞ ವೈದ್ಯರ ತಂಡ ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ DNA ಪರೀಕ್ಷೆಯನ್ನು ಕೂಡ ನಡೆಸಲಾಗ್ತಾ ಇದೆ. DNA ಮ್ಯಾಚಿಂಗ್ ಅನ್ನು ಮಾಡುವಂತ ಕೆಲಸ ಕೂಡ ನಡೀತಾ ಇದೆ. ಅದರ ಜೊತೆಗೆ ಏಕಕಾಲದಲ್ಲೇ ಈ ಡೆಂಟಲ್ ಫರೆನ್ಸಿಕ್ ಡಾಟಾವನ್ನು ಕೂಡ ಸಂಗ್ರಹಿಸಿಟ್ಕೊಂಡು ಅದರ ಮೂಲಕ ಕೂಡ ವ್ಯಕ್ತಿಗಳ ದೇಹವನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡಲಾಗ್ತಾ ಇದೆ. ಈಗ 265ಕ್ಕೂ ಹೆಚ್ಚು ಮಂದಿ 265 ಮಂದಿ ಸಾವನ್ನಪ್ಪಿದ್ದಾರೆ. ಇವರ ಪೈಕಿ ಈಗ ಸುಮಾರು 135 ಮಂದಿಯ ಡೆಂಟಲ್ ಫರೆನ್ಸಿಕ್ ಡಾಟಾವನ್ನ ಡಾಕ್ಟರ್ ಜಯಶಂಕರ್ ಪಿಳ್ಳೆ ಅವರ ನೇತೃತ್ವದಲ್ಲಿ ವೈದ್ಯರುಗಳು ಸಂಗ್ರಹಿಸಿದ್ದಾರೆ. ಈ ಮೂಲಕವಾಗೂ ಕೂಡ ಮೃತದೇಹಗಳ ಗುರುತನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಈಗ ಮುಖ್ಯವಾಗಿ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಕೆಲವು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು. ಅವರ ದೇಹದ ಗುರುತುಗಳನ್ನು ಸುಲಭವಾಗಿ ಪತ್ತೆ ಹಚ್ಚಲಾಗಿದೆ. ಯಾಕೆಂತಂದ್ರೆ ಅವರ ದೇಹ ಬೆಂಕಿನಲ್ಲಿ ಸುಟ್ಟೋಗಿರಲಿಲ್ಲ. ಈ ಕಾರಣಕ್ಕಾಗಿ ಪತ್ತೆ ಹಚ್ಚುವಂತದ್ದು ಸುಲಭ ಆಗಿತ್ತು. ಅವರ ದೇಹದ ಗುರುತುಗಳನ್ನು ಪತ್ತೆ ಹಚ್ಚಿ ಇವತ್ತು ಬೆಳಗ್ಗೆಯಿಂದಲೇ 5-6 ಮಂದಿಯ ಶವಗಳನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಲಾಗಿದೆ. ಇನ್ನುಳಿದ ಯಾವುದೇ ದೇಹದ ಗುರುತುಗಳನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗಿಲ್ಲ. ಎಲ್ಲರ ಅವರ ಕುಟುಂಬದ ಸದಸ್ಯರುಗಳ, ಹತ್ತಿರದ ಸದಸ್ಯರುಗಳ ತಂದೆ, ತಾಯಿ, ಅಣ್ಣ, ತಮ್ಮ, ಮಗಳು, ಮಗ ಇಂತಹ ರಕ್ತ ಸಂಬಂಧಿಗಳ ಒಂದು DNA ಸ್ಯಾಂಪಲ್ಗಳನ್ನು ಪಡ್ಕೊಂಡೇನೆ ಈಗ DNA ಪರೀಕ್ಷೆಯನ್ನು ನಡೆಸಲಿಕ್ಕೆ ವೈದ್ಯರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ಒಂದು DNA ಪರೀಕ್ಷೆ ನಡೀಲಿಕ್ಕೂ ಕೂಡ ಮತ್ತು DNA ಮ್ಯಾಚಿಂಗ್ ಅನ್ನು ಮಾಡಲಿಕ್ಕೆ ಗರಿಷ್ಠ 3 ದಿನಗಳವರೆಗೂ ಕೂಡ ನಮಗೆ ಕಾಲಾವಕಾಶ ಬೇಕಾಗುತ್ತೆ ಅಂತೇಳಿ ವೈದ್ಯರು ಅವರ ಕುಟುಂಬದ ಸದಸ್ಯರಿಗೆ ಹೇಳಿದ್ದಾರೆ. ನೀವು ಒಂದು ವೇಳೆ ದೇಹದ ಗುರುತು ಪತ್ತೆ ಆದ್ರೆ ನಾವೇ ನಿಮಗೆ ಫೋನ್ ಮಾಡಿ ತಿಳಿಸ್ತೇವೆ. ಅದಾದ ನಂತರ ನೀವು ಬಂದು ಶವವನ್ನು ತೆಗೆದುಕೊಂಡು ಹೋಗಬಹುದು ಅಂತೇಳಿ ಈ ಬಿಜೆ ಮೆಡಿಕಲ್ ಕಾಲೇಜು ಮತ್ತು ಸಿವಿಲ್ ಆಸ್ಪತ್ರೆ ವೈದ್ಯರುಗಳು ಮೃತರ ಸಂಬಂಧಿಕರಿಗೆ ಹೇಳಿದ್ದಾರೆ. ಹೀಗಾಗಿ ಈಗ ಮೃತರ ಸಂಬಂಧಿಕರು ಈ DNA ಮ್ಯಾಚ್ ಆಗೋದನ್ನ, DNA ರಿಪೋರ್ಟ್ ಬರೋದನ್ನೇ ಕಾಯ್ತಾ ಇದ್ದಾರೆ. ಅದಾದ ಬಳಿಕ ಶವಗಳ ಗುರುತು ಪತ್ತೆ ಆದ್ರೆ ಅಂತಹ ಶವಗಳನ್ನೇ ಅವರ ಕುಟುಂಬದ ಸದಸ್ಯರಿಗೆ ಹಸ್ತಾಂತರವನ್ನ ಮಾಡಲಾಗುತ್ತೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.